ರೈತರು ತಾವೆಲ್ಲ ಲಕ್ಷಾಂತರ ಸಂಖ್ಯೆ ಒಳಗೆಲ್ಲ ಕೂಡ ನೀವು ನಮ್ಮ ರೈತ ದೇವರುಗಳೆಲ್ಲ ಬಂದಿರಿ ತಿಳ್ಕೋಬೇಕಾಗೈತೆ. ಕೇಳ್ರಿ, ಇವತ್ತ ಜಿಲ್ಲಾಧಿಕಾರಿ ಅವ್ರು ಬಂದಾರ, ಜಿಲ್ಲಾಧಿಕಾರಿ ಅವ್ರದ ಏನ ನಮಗ ವಿಷಯನ ತಗೊಂಡ್ಬಂದರು, ಆ ವಿಷಯನ ತಿಳ್ಕೊತಕ್ಕಂಥ ಕೆಲಸವನ್ನ ಮೊದಲನೇದಾಗಿ ನಾವು ಮಾಡಬೇಕಾಗಿ. ಲಕ್ಷಾಂತರ ಕಬ್ಬು ಬೆಳೆಗಾರರ ವ್ಯವಹಾರ ಐತೆ, ನಾವೆಲ್ಲ ಸೇರಿದೆವು. ಪಾಪ ನೀವು 4 ದಿನದಿಂದ ಇಲ್ಲಿ ರಾಜ್ಯ ಹೆದ್ದಾರಿ ಬಂದು ನೀವು ಚೂಜ್ ಬಿದ್ರೆ ಸ್ವಲ್ಪ ಆಗ್ಬೇಕಂದ್ರೆ ನಿಮ್ಮ ತಪ್ಪೈತೆ. ಎಲ್ಲರೂ ಮುಂದೆ ಹೋಗಿರ್ಪ ಅಂದ್ರ ಇವತ್ತು ನಾನು ಮತ್ತೆ ನನ್ನ ಎಸ್ಪಿರವರು ಯಲ್ಲಾಪುರ ಕ್ರಾಸ್ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಸಂಘಟನೆಗಳು ಬೆಲೆ ಏರಿಕೆ ಮಾಡಲಿಕ್ಕೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಹೇಳಿಕೆ ಏನಿದೆ ಅದನ್ನು ಕೇಳಿ ಈಗಾಗಲೇ ಎಲ್ಲ ಸಕ್ಕರೆ ಕಾರ್ಖಾನೆ ಯಜಮಾನರ ಜೊತೆ ಎಂಪಿಗಳ ಜೊತೆ ನನ್ನ ಪ್ರಕಾರ 1-2 ದಿವಸದ ಒಳಗಡೆ ಇದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ. ಆಲ್ರೆಡಿ ಚರ್ಚೆ ಏನಿದೆ FRP ಮೀರಿ ಎಷ್ಟು ಕೊಡಬೇಕು ಅನ್ನೋ ಬಗ್ಗೆ ಇದೆ. FRP ಬಗ್ಗೆ ರೈತರಿಗೂ ನಮಗೂ ಗೊತ್ತಿದೆ ಹಾಗೂ ಕಾರ್ಖಾನೆ ಎಂಪಿಗಳಿಗೂ ಗೊತ್ತಿದೆ. ಎಷ್ಟು ಜಾಸ್ತಿ ಕೊಡಲಿಕ್ಕೆ ಸಾಧ್ಯವಿದೆಯೋ ಅದರ ಬಗ್ಗೆ ಜಿಲ್ಲಾಡಳಿತದಿಂದ ನಮಗೆ ಹಸ್ತಕ್ಷೇಪ ಮಾಡೋ ಉದ್ದೇಶ ಇರಲಿಲ್ಲ. ಆದರೆ ಸಂದರ್ಭ ಈ ರೀತಿ ಸೃಷ್ಟಿ ಆದ ನಂತರ ನಾವು ಹಸ್ತಕ್ಷೇಪ ಮಾಡಿದ್ದೀವಿ. ಜೊತೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಜೊತೆನೂ ನಾವು